ಮತ್ತೊಂದು ಕಡೆ ರಾಜ್ಯದ ಬಹಳಷ್ಟು ಕಡೆ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ರೈತರು ಬಿತ್ತನೆ ಮಾಡಿರುವಂಥ ಬೆಳೆಗೆ ಗೊಬ್ಬರ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಹೆಚ್ಚು ಕಡಿಮೆ 15-20 ದಿವಸ ಆಯಿತು, ಈಗಲೂ ಕೂಡ ಸರಿಯಾದ ಸಮಯಕ್ಕೆ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಒಂದು ಕಡೆ ಬೀದಿಗಿಳಿದು ರಸ್ತೆ ತಡೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಆಗ್ತಾ ಇದೆ ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ. ರಸಗೊಬ್ಬರಕ್ಕಾಗಿ ಸಿಡಿದೆದ್ದ ರೈತ, ಬಸ್ ತಡೆದು ಆಕ್ರೋಶ, ಹೆದ್ದಾರಿಯಲ್ಲೇ ತಳ್ಳಾಟ, ನೂಕಾಟ, ಪೊಲೀಸರ ಜೊತೆ ವಾಗ್ವಾದ. ಕೊಪ್ಪಳದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ರೋಷಾವೇಶ, ರಸ್ತೆ ತಡೆದು ಪ್ರತಿಭಟನೆ, ಪೊಲೀಸರ ಜೊತೆ ವಾಗ್ವಾದ. ಕಳೆದ 4-5 ದಿನಗಳಿಂದ ಹಲವೆಡೆ ಉತ್ತಮ ಮಳೆ ಆಗ್ತಾ ಇದೆ. ಈಗಾಗಲೇ ಬಿತ್ತನೆ ಮಾಡಿರುವಂತಹ ರೈತರು ಉತ್ತಮ ಫಸಲಿಗಾಗಿ ರಸಗೊಬ್ಬರದ ಮೊರೆ ಹೋಗ್ತಿದ್ದು ಯೂರಿಯಾಗೆ ಬೇಡಿಕೆ ಹೆಚ್ಚಾಗಿದೆ. ಆದರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಗ್ತಿಲ್ಲ. ಮುಂಜಾನೆಯಿಂದ ಕ್ಯೂನಲ್ಲಿ ನಿಂತರೂ ಕೂಡ ಗೊಬ್ಬರ ಸಿಗ್ತಿಲ್ಲ ಅಂತ ರೊಚ್ಚಿಗೆದ್ದ ರೈತರು ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಇಂದು ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನೆ ತಡೆಯಲು ಬಂದ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯಿತು. ಸೊಸೈಟಿಗಳಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, ಹೀಗಾಗಿ ರೈತರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ತಿರ್ಬೋದು. ಸದ್ಯ ನಾನೀಗ ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿ ಇರ್ತೀನಿ. ಇಲ್ಲಿ ದಿಢೀರನೆ ಬಂದು ಸಾವಿರಾರು ರೈತರು ಇಲ್ಲಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ರೈತರ ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ಸುರೇಶ್ ಇಟ್ನಾಳ್ ದೌಡಾಯಿಸಿ ಬಂದರು. ಈ ವೇಳೆ ಜಿಲ್ಲಾಧಿಕಾರಿ ಎದುರೇ ಪ್ರತಿಭಟನೆ ತಡೆದಂತ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ವಿರುದ್ಧ ಕಿಡಿಕಾರಿದ್ರು. ಇನ್ಸ್ಪೆಕ್ಟರ್ ಜಯಪ್ರಕಾಶ್ ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಆರೋಪಿಸಿದರು. ಪತ್ನಿ ಮಕ್ಕಳನ್ನ ಕರೆದುಕೊಂಡು ಬಂದು ಕ್ಯೂ ನಿಂತ ರೈತರು. ಇನ್ನು ಯಾದಗಿರಿಯಲ್ಲಿ ಒಂದು ಆಧಾರ್ ಕಾರ್ಡ್ಗೆ 1 ಚೀಲ ರಸಗೊಬ್ಬರ ವಿತರಿಸಲಾಗ್ತಿತ್ತು. ರೈತರು ಶಾಲಾ ಕಾಲೇಜಿಗೆ ರಜೆ ಹಾಕಿಸಿ ಮಕ್ಕಳು ಮತ್ತು ಪತ್ನಿಯನ್ನ ಕರೆದುಕೊಂಡು ಬಂದು ಕ್ಯೂ ನಿಂತಿದ್ದಾರೆ. ಆದರೆ ಸರತಿ ಸಾಲಿನಲ್ಲಿ ನಿಂತರೂ ಗೊಬ್ಬರ ಸಿಗದ ಪರಿಸ್ಥಿತಿ ಅಂತ ರೈತರು ಕಣ್ಣೀರಾಗ್ತಿದ್ದಾರೆ. ಸದನೀಗ ಯಾದಗಿರಿ ಜಿಲ್ಲೆ ಶಾಪುರ ನಗರದಲ್ಲಿರುವಂತಹ ಒಂದು ಆಗ್ರೋ ಏಜೆನ್ಸಿಯ ಮುಂಭಾಗದಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಬೆಳಗ್ಗೆಯಿಂದಲೂ ಸಹಿತ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಆಗ್ರೋ ಏಜೆನ್ಸಿಯ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅದೇ ಬೆಳಗ್ಗೆ 5 ಗಂಟೆಯಿಂದ ಸಹಿತ ಬೇರೆ ಬೇರೆ ಗ್ರಾಮಗಳಿಂದ ಈ ಒಂದು ಆಗ್ರೋ ಏಜೆನ್ಸಿಗೆ ಬಂದು ರೈತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವರಿಗೆ ಸಹಿತ ಆ ರೈತರಿಗೆ, ಇಲ್ಲಿ ಬಂದಂಥ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ DAP ಮತ್ತು ಯೂರಿಯಾ ಸಿಗ್ತಲ್ಲ. ಗದಗದಲ್ಲಿ ಗೊಬ್ಬರವಿದ್ದ ಒಂದು ಲಾರಿ ಎಸ್ಕೇಪ್. ರೈತರಿಗೆ ವಿತರಿಸಲೆಂದೇ ಇಂದು ಗದಗಕ್ಕೆ 3 ಲಾರಿಗಳಲ್ಲಿ ಗೊಬ್ಬರ ತರಿಸಲಾಗಿತ್ತು. ಆದರೆ ಗೊಬ್ಬರವಿದ್ದಂತ 3 ಲಾರಿಗಳಲ್ಲಿ 1 ಲಾರಿ ಎಸ್ಕೇಪ್ ಆಗಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಗದಗ ನಗರದ ಡಂಬುಳ್ ನಾಕ ಬಳಿ ಇರುವಂಥ ಒಂದು ಶ್ರೀ ಎಂಟರ್ಪ್ರೈಸಸ್ ಬಳಿ ಇದ್ದೀವಿ. ಇಲ್ಲಿ ಬೆಳಿಗ್ಗೆ 3 ಲೋಡ್ ಗೊಬ್ಬರ ಲಾರಿಗಳು ಬಂದಿದ್ದು. ಆದರೆ ಈಗಾಗಲೇ ಒಂದು ಏನು ಲಾರಿ ಲೋಡ್ ಅನ್ಲೋಡ್ ಆಗಿದೆ, ಇನ್ನೊಂದು 2ನೇ ಗಾಡಿ ಅನ್ಲೋಡ್ ಮಾಡ್ತಿದ್ದಾರೆ. ಆದರೆ ಇನ್ನೊಂದು 3ನೇ ಗೊಬ್ಬರ ಲಾರಿ ಮಾತ್ರ ಈಗ ಕಾಣ್ತಾ ಇಲ್ಲ. ಇಲ್ಲಿ ಎಸ್ಕೇಪ್ ಆಗಿದೆ ಅಂತ ಆರೋಪ ಇಲ್ಲಿ ರೈತರು ಮಾಡ್ತಾ ಇಲ್ಲ. ನೋಡ್ಬೋದು, ರೈತರು ಎಷ್ಟೊಂದು ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ. ಆದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಇದೇ ಸಮ ರಾತ್ರಿ 3 ಗಂಟೆ ಬಂದ್ರಿ, ಮುಂಜಾನೆ 3 ಗಾಡಿ ಇದ್ರಿ, ಈಗ 2 ಗಾಡಿ ಅದಾವ್ರಿ. 1 ಗಾಡಿ ಹೋಗಿ ಎಸ್ಕೇಪ್ ಆಗೈತ್ರಿ. ಎಲ್ಲಿ ಆಗೈತ್ರಿ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಇತ್ತ ಕಳ್ಸ್ಯಾರ, 1 ಗಾಡಿ ಕಳ್ಸ್ಯಾರ ಆ ಕಡೆ. ಇಲ್ಲಿ ಮಾತ್ರ 2 ಗಾಡಿ ಅದಾವ್ರಿ. 1 ಗಾಡಿ ಖಾಲಿ ಆಗೈತ್ರಿ, ಅನ್ಲೋಡ್ ಆಗೈತ್ರಿ. 1 ಗಾಡಿ ನಿಂತ ಐತ್ರಿ. ದಿನಗಟ್ಟಲೆ ಕ್ಯೂ ನಿಂತರೂ ಕೂಡ ಗೊಬ್ಬರ ಸಿಗದೆ ರೈತರು ಕಂಗೆಟ್ಟು ಹೋಗಿದ್ದಾರೆ. ರಾತ್ರಿ ಹಗಲು ಎನ್ನದೆ ಗೊಬ್ಬರ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತಿರುವಂತಹ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಆದರೂ ಅಧಿಕಾರಿಗಳು ಮಾತ್ರ ಸಮಯಕ್ಕೆ ಸರಿಯಾಗಿ ಗೊಬ್ಬರ ವಿತರಿಸುವಲ್ಲಿ ನಿರ್ಲಕ್ಷ್ಯ ಮಾಡ್ತಿರೋದು ದುರಂತ. ಬ್ಯೂರೋ ರಿಪೋರ್ಟ್, TV9.